ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದೇವರು ಉತ್ತಮನು, ಆಶೀರ್ವಾದ ಕೊಡುವವನು, ಸಮಾಧಾನ ಪ್ರಭುವು. ನಮ್ಮ ದೇವರು ನಿತ್ಯವೂ ನಮ್ಮನ್ನು ನಡೆಸುವಾತನು. ನಮ್ಮ ದೇವರಲ್ಲಿ ಯಾವಾಗಲೂ ಸಮಾಧಾನ, ಕ್ಷೇಮ, ಆರೋಗ್ಯ, ಸಂತೋಷ, ಸಮೃದ್ಧಿ, ರಕ್ಷಣೆ, ಸ್ವರ್ಗ, ನಿತ್ಯ ಜೀವ, ಪರಲೋಕ ಅಷ್ಟೆಲ್ಲ ಆ ದೇವರು ನಮ್ಮನ್ನು ಪ್ರಕಟ ಮಾಡಿಕೊಂಡಿದ್ದಾನೆ. ಗುಪ್ತವಾಗಿರುವ, ಗೌಪ್ಯವಾಗಿರುವ ಸಂಗತಿಗಳನ್ನು, ನರಕದ ಸಂಗತಿಗಳನ್ನು, ಅಥವಾ ನಾನು ಯಾರಾಗಿದ್ದೇನೆ ಅಂಥೇಳಿ ಅವನು ಸಂಪೂರ್ಣವಾಗಿ ತನ್ನನ್ನು ತಾನೇ ಪ್ರಕಟಿಸಿಕೊಂಡ ದೇವರು. ಆತನೇ ಆದಿಯು ಅಂತ್ಯವು, ನಿತ್ಯ ಇರುವ ಆತನು, ಆಲ್ಫಾ ಒಮೆಗಾ ಆಗಿರುವ ದೇವರು. ಆತನು ಕೊನೆಯವರೆಗೂ ನಮ್ಮನ್ನು ನಡೆಸುವ ದೇವರು. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ನಿಮಗೆ ಯಾವಾಗಲೂ ಸಮಾಧಾನ ಬೇಕು, ಯಾವಾಗಲೂ ಜಯ ಬೇಕು, ಯಾವಾಗಲೂ ನೀನು ಸಂತೋಷಭರಿತವಾಗಿ ಹೋಗಬೇಕಾದರೆ ಕ್ರಿಸ್ತನಲ್ಲಿ ಮಾತ್ರ ಸಾಧ್ಯ. ಯಾಕೆ? ಆ ದೇವರು ಮನುಷ್ಯನಾತನು. ದೇವರು ಮನುಷ್ಯನಾಗಿ ವಾಕ್ಯವು ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿತು. ವಾಕ್ಯವು ನರವಾತರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿತು. ಆ ನರವಾತರವೇ ನಮ್ಮ ಯೇಸು ಸ್ವಾಮಿಯಾಗಿದ್ದಾನೆ. ಆ ವಾಕ್ಯ, ಆ ಶಬ್ದ, ಆ ಒಂದು ರೂಪ ನಾವು ನೋಡಿದೆವು, ಅದನ್ನು ತೋರಿಸಿತು. ಆ ಮಾರ್ಗವು ನಮಗೆ ಉತ್ತಮವಾದ ಮಾರ್ಗವಾಗಿದೆ. ಈಗ ನಿಮಗೆ ಇವತ್ತು ನಾನು ಮಾತನಾಡುವ ಸಂದೇಶ ವೃದ್ಧಿ ಮಾರ್ಗ. ವೃದ್ಧಿ ಅಂದರೆ ಸಮೃದ್ಧಿ ಅಂತ ಹೇಳ್ತಾರಲ್ಲ, ವೃದ್ಧಿ ಮಾರ್ಗ ಅದು ದೇವರಲ್ಲಿ ಇದೆ ಅಂತ ಹೇಳಿಕೊಂಡು ದೇವರು ತಾನೇ ಯೆಶಾಯ ಪ್ರವಾದಿ ಮುಖಾಂತರ ಮಾತನಾಡ್ತಾನೆ. ಅದಕ್ಕೆ ಇವತ್ತು ಆ ವಾಕ್ಯಗಳನ್ನು ಓದಿಕೊಳ್ಳುವ, ಆ ಮಾರ್ಗದಲ್ಲಿ ಹೋಗುವ. ನಾನು ನಿಜವಾಗಿ ಹೇಳ್ತೀನಿ, ಮರಣ, ಕತ್ತಲೆ, ಮಾಟ, ಲೋಕ ಅಥವಾ ಜನರ ಕುಯುಕ್ತಿ, ಕುತಂತ್ರ ಅಥವಾ ಭಯ ಇದೆಲ್ಲ ನಮ್ಮನ್ನು ಆವರಿಸಿಕೊಳ್ಳುವುದಿಲ್ಲ. ಈ ಕಾರಣ ಗೊತ್ತಾ? ಕಾರಣ ನಾವು ಈ ಲೋಕದವರಲ್ಲ, ನಾವು ಪರಲೋಕದವರು. ನಮಗೆ ಈ ಲೋಕದ ಯಾವುದೇ ಕೆಟ್ಟ ಸಂಗತಿಗಳು ನಮ್ಮ ಮೇಲೆ ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಯಾಕೆ ಅಂದರೆ ನಮ್ಮ ಜೀವಿತದಲ್ಲಿ ದೇವರು ತಾನೇ ತನ್ನ ಮಹಾಕೃತ್ಯಗಳನ್ನು ಮಾಡಿದ್ದಾನೆ. ಯಾವ ಮಹಾಕೃತ್ಯ? ಆತನು ನಮ್ಮನ್ನು ತನ್ನ ಸ್ವರಕ್ತ ದೇಹವನ್ನು ಕೊಟ್ಟು ಬಿಡುಗಡೆ ಮಾಡಿದ ದೇವರು. ಆ ದೇವರ ವಿಷಯವಾಗಿ ಕೇಳುವ, ಆಯಿತಾ? ವೃದ್ಧಿ ಮಾರ್ಗ ಅದು ಒಬ್ಬನಲ್ಲಿ, ಅದು ದೇವರಲ್ಲಿ ಮಾರ್ಗ. ಅದನ್ನು ನೀವು ತಿಳ್ಕೊಳ್ರಿ. ತಂದೆ ದೇವರೇ, ಈ ಮಾರ್ಗವನ್ನು ತಿಳ್ಕೊಳ್ಳುವಂಥ ಜ್ಞಾನ ನನಗೂ, ನಮ್ಮ ಕೇಳುವವರಿಗೂ ಮತ್ತು ಮುಂದೆ ಕೇಳಲಿಕ್ಕಿರುವವರಿಗೂ ಕೊಡುವಂಥ ಪ್ರಾರ್ಥಿಸ್ತೇನೆ. ನಿನ್ನ ಸುಜ್ಞಾನದ ಸುರಿಮಳೆ, ಸುಜ್ಞಾನದ ಆ ಸಮೃದ್ಧಿ ಉಂಟಾಗಲಿ. ಸೊಲೊಮೋನ ಅರಸನು ಕೇಳಿದಂತೆ, ನನಗೆ ಬೇಡ, ಯಾವುದು ಬೇಡ, ನನಗೆ ಜ್ಞಾನ ಕೊಡು. ಹೌದು ಸ್ವಾಮಿ, ತಿಳುವಳಿಕೆ, ಜ್ಞಾನವನ್ನು ಕೊಟ್ಟು ಜನರಿಗೆ ಸತ್ಯ ಅಸತ್ಯಗಳನ್ನು ವಿವೇಚಿಸುವ ಆತ್ಮವನ್ನು ತುಂಬಿಸಿ ಕರ್ತನೆ ಮಾಡುವಂಥ, ಕೇಳುವಂಥ ಅಥವಾ ನಡೆಸುವಂಥ ಎಲ್ಲ ಕಾರ್ಯಗಳನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಟ್ಟು ನಡೆಸು. ನೀನು ಉತ್ತಮನು, ಸರ್ವೋತ್ತಮನು ಅಂತ ನಾವು ಅನುಭವದಿಂದ ಸೋದುವಂತೆ ಸಹಾಯ ಮಾಡು. ಈಗ ಪವಿತ್ರಾತ್ಮ ದೇವ ನನ್ನನ್ನು ಮುಟ್ಟು ಸ್ವಾಮಿ, ನನ್ನನ್ನು ನಡೆಸು, ನನ್ನ ಜೊತೆ ಮಾತನಾಡು. ನನ್ನಲ್ಲಿ ಇರುವಂಥ ವಾಕ್ಯಗಳಲ್ಲ ಸ್ವಾಮಿ, ನಿನ್ನ ಶಬ್ದಗಳು, ನಿನ್ನ ಮಾತುಗಳು, ನಿನ್ನ ಕಾರ್ಯಯೋಜನೆ ಕೇಳುವ ಒಬ್ಬೊಬ್ಬನ ಹೃದಯಗಳನ್ನು ಮುಟ್ಟುವ ರೀತಿಯಲ್ಲಿ, ತಾಕುವ ರೀತಿಯಲ್ಲಿ ನೀನು ನಡೆಸು. ಅದ್ಭುತ, ಮಹತ್ ಕಾರ್ಯ, ಆರೋಗ್ಯ, ಜಯ, ಸಮಾಧಾನ ಎಲ್ಲವನ್ನು ಕೊಟ್ಟು ನಡೆಸು. ಯೇಸುನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್. ಈಗ ಮಾತನಾಡುವ ಶಬ್ದಕ್ಕಾಗಿ ಹೋಗುವ. ಯೆಶಾಯ 48ನೇ ಅಧ್ಯಾಯದಲ್ಲಿ 17ನೇ ವಚನ. ಯೆಶಾಯ 48, 17ನೇ ವಚನವನ್ನು ಓದಿಕೊಳ್ಳುವ. ಅಲ್ಲಿ ನಿನ್ನ ವಿಮೋಚಕನು, ಇಸ್ರಾಯೇಲರ ಸದಮಲ ಸ್ವಾಮಿಯು ಆದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ಇಲ್ಲಿ ದೇವರ ವಚನ ಹೇಳ್ತೇನೆ, ನಾನು ವಿಮೋಚಕನು, ನಾನೇ ಸದಾಮಲನಾದ ಸ್ವಾಮಿ, ನಿನ್ನ ದೇವರಾದ ಯೆಹೋವನು. ನಾನು ನಿನಗೇನು ಹೇಳ್ತಾ ಇದ್ದೇನೆ ಅಂದರೆ, ನಿನಗೆ ವೃದ್ಧಿ ಮಾರ್ಗವನ್ನು, ಅಂದರೆ ವೃದ್ಧಿ ಅಂದರೆ ಸಮೃದ್ಧಿ ಮಾರ್ಗವನ್ನು, ಜಯದ ಮಾರ್ಗವನ್ನು, ಆಶೀರ್ವಾದದ ಮಾರ್ಗವನ್ನು ಏನು ಮಾಡ್ತೇನೆ? ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ನಿಮಗೆ, ನನಗೆ ಆ ಮಾರ್ಗ ಬೇಕಾದರೆ ನಾವು ಕರ್ತನಾದ ದೇವರಲ್ಲಿ ಬರಬೇಕು. ಅದು ಈ ಮಾರ್ಗವು ಸಮೃದ್ಧಿಯನ್ನು ಕೊಡುವಂಥ ಮಾರ್ಗ, ವೃದ್ಧಿ ಮಾರ್ಗ. ಅಲ್ಲಿ ಜೀವವಿದೆ, ಅಲ್ಲಿ ಮನಃಶಾಂತಿ ಇದೆ, ಅಲ್ಲಿ ಆಶೀರ್ವಾದ ಇದೆ, ಅಲ್ಲಿ ಬಿಡುಗಡೆ ಇದೆ.
ಅಲ್ಲಿ ಅದ್ಭುತಗಳಿದೆ, ಅಲ್ಲಿ ಮಹಿಮೆ ಕರೆ ಇದೆ, ಅಲ್ಲಿ ನಿಮಗೆ ಸುಖ ಸಮಾಧಾನ ಅಥವಾ ಮನಃಶಾಂತಿ ಅಥವಾ ಚೈತನ್ಯ, ಸಂತೋಷಭರಿತ ಜೀವಿತ, ಯಾವಾಗಲೂ ಸಂತೋಷಿಸುವಂತೆ ಮಾಡ್ತಾನೆ. ಅಲ್ಲಿ ಏಕಾಂಗಿತನ ಇಲ್ಲ, ಅಲ್ಲಿ ಬೇಸರಿಕೆ ಇಲ್ಲ, ಅಲ್ಲಿ ಬೋರ್ ಆಗುವಂಥದ್ದಿಲ್ಲ. ಆ ಜೀವಿತವು ಕ್ರಿಸ್ತನಲ್ಲಿ. ನಿಮಗೆ ಯಾವ ಸಂಗತಿಯಲ್ಲಿ ನೀವು ಕೂಡ ಅಡಿಕ್ಟ್ ಆಗಿದ್ರೆ ಅಥವಾ ನನಗೆ ಇದರಿಂದ ಬಿಡಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ಈ ಜಟಿಲವಾದ ಕಠಿಣವಾದ ಅಥವಾ ಇದರಿಂದ ನಾನು ಹೊರಗೆ ಬರಲಿಕ್ಕೆ ಆಗಲ್ಲ, ನನ್ನ ಬಲೆಯಲ್ಲಿ ಟ್ರ್ಯಾಪ್ ಆಗಿದ್ದೇನೆ, ಬಲೆ ಹರಿದು ಹೋಗುವುದು, ನಿನ್ನನ್ನು ಬಿಡಿಸುವವನು ಕರ್ತನಾದ ಯೇಸು ಸ್ವಾಮಿ ಇದ್ದಾನೆ. ಅದಕ್ಕೆ ಆ ಮಾರ್ಗ, ಆ ಬಲೆಯಲ್ಲಿ, ಅದಕ್ಕೆ ಕೀರ್ತನೆಗಾರನು ಅದೋ ಲೋಕದಿಂದ ನಾನು ಕೂಗ್ತಾ ಇದ್ದೇನೆ, ತಂದೆ ನನ್ನ ಮೊರೆಯನ್ನು ಕೇಳು, ನನಗೆ ನೀನು ನನಗೆ ಸಹಾಯ ಮಾಡು, ನನ್ನ ಸಹಾಯಕನೇ, ನನ್ನ ವಿಮೋಚಕನೇ, ನನ್ನ ಸದಮಲ ಸ್ವಾಮಿಯೇ, ಪ್ರಿಯನೇ. ಆತನು ಸಹಾಯ ಮಾಡಿ ವೃದ್ಧಿ ಮಾರ್ಗದಲ್ಲಿ ನಡೆಸ್ತಾನೆ. ಯಾಕೋಬ ಅವನು ಒಳ್ಳೆಯ ಒಂದು ಕುಟುಂಬದಲ್ಲಿ ಹುಟ್ಟಿದನು. ಈಸಾಕನಿಗೆ ಹುಟ್ಟಿದ ಮಕ್ಕಳಲ್ಲಿ ಯಾಕೋಬ ಮತ್ತು ಏಸಾವ. ಅಲ್ಲಿ ಏನಾಯಿತು, ದೇವರ ವಾಗ್ದಾನ ನೆರವೇರುವುದಕ್ಕಾಗಿ ಯಾಕೋಬನಿಗೆ ಹಲವಾರು ರೀತಿಯಾದಂಥ ಹೋರಾಟಗಳಲ್ಲಿ ಹೋಗಬೇಕಾಯಿತು. ಅದರಲ್ಲಿ ಮೊದಲನೇದಾಗಿ ತನ್ನ ಅಣ್ಣನೇ ಅವನಿಗೆ ವಿರೋಧವಾಗಿದ್ದನು. ಎರಡನೇದಾಗಿ ಅವನು ಆ ಕುಟುಂಬವನ್ನು ಬಿಟ್ಟು ಓಡಿ ಹೋಗಬೇಕಾಯಿತು. ಮೂರನೇದಾಗಿ ಅವನು ಹೋದ ಸ್ಥಳ, ಅವನಿಗೆ ಸಿಕ್ಕ ಲಾಭಾನ್ ಅನ್ನುವಂಥ ಅವನ ಮಾವ ಅಥವಾ ಮಾವ, ಅವನು ಪಿಟ್ಟಾಸಿ ಕಂಜೂಸಾಗಿದ್ದನು, ಅವನು ಮೋಸಗಾರನಾಗಿದ್ದನು. ಅವನ ಲೇಯ ಮತ್ತು ದೊಡ್ಡ ಮಗಳು ಮತ್ತು ಸಣ್ಣ ಮಗಳು ಇಬ್ಬರು ಇದ್ದರು. ಸಣ್ಣ ಮಗಳ ಮೇಲೆ ಯಾಕೋಬನಿಗೆ ಪ್ರೀತಿ ಉಂಟಾಗಿ ಅವಳಿಗಾಗಿ 7 ವರ್ಷ ಫ್ರೀಯಾಗಿ ದುಡಿದನು. ಆದರೆ ಮದುವೆ ದಿನದಲ್ಲಿ ಅವನು ಸಣ್ಣ ಮಗಳನ್ನು ವಂಚಿಸಿ ದೊಡ್ಡ ಮಗಳನ್ನು ಅವನು ಯಾಕೋಬನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟನು. ನೋಡುವಾಗ ಯಾಕೋಬನು, ಅಯ್ಯೋ ಏನು ಮಾಡಿಬಿಟ್ರಿ, ನನಗೆ ಮೋಸ ಮಾಡಿದ್ರಲ್ಲ, ನೀವು ನನಗೆ, ನಾನು ಪ್ರೀತಿಸಿದ್ದು ಲೇಳನಲ್ಲ, ನಿನ್ನ ಸಣ್ಣ ಮಗಳನ್ನು. ಆದರೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲ್ಲಿ ಅವನಿಗೆ ಮೋಸ ಆಯಿತು. ಮತ್ತೊಮ್ಮೆ ಅವನೇನು ಮಾಡ್ತಾನೆ, 7 ವರ್ಷ ದುಡಿ, ಇನ್ನೊಂದು ಮಗು. ನಮ್ಮ ಸಂಪ್ರದಾಯದ ಪ್ರಕಾರ ದೊಡ್ಡ ಮಗಳನ್ನು ಮದುವೆ ಫಸ್ಟ್ ಮಾಡಬೇಕು. ಅದಕ್ಕಾಗಿ ಏನು ಮಾಡಲಿಕ್ಕಾಗಿಲ್ಲ, ದೊಡ್ಡ ಮಗಳು ನಿನಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ, ನೀನು ಬೇಕಾದರೆ ಎರಡನೇ ಮಗಳಿಗಾಗಿ ಇನ್ನು ದುಡಿ. ಇನ್ನೊಂದು 7 ವರ್ಷ ದುಡಿದು ಅವನು ಸೇವೆ ಮಾಡ್ತಾನೆ. ಆವಾಗ ಮತ್ತೊಮ್ಮೆ 7 ವರ್ಷ ಅವನಿಗೆ ದುಡಿಯಬೇಕು. ಒಟ್ಟಿಗೆ 21 ವರ್ಷ ಅವನು ಲಾಭಾನ್ ಮನೆಯಲ್ಲಿ ಕೆಲಸ ಮಾಡಬೇಕಾಯ್ತು. ಆದರೆ ಅವನಿಗೆ ಏನೂ ಸಿಗಲಿಲ್ಲ ಆ ವರ್ಷಗಳಲ್ಲಿ. ಬಟ್ ಅಂಥ ದೊಡ್ಡ ಟ್ರ್ಯಾಪ್ನಲ್ಲಿ, ಅವನ ಸ್ವಂತ ಕುಟುಂಬದಲ್ಲಿ, ಸ್ವಂತದವರೇ, ಮಾವ ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದಾನೆ. ಇವನನ್ನು ದುಡಿಸ್ಕೊಂಡು ಎಲ್ಲ ಲಾಭವನ್ನು, ಯಾಕೋಬನ ಆಶೀರ್ವಾದವನ್ನು ಅವನು ಹೊಂದಿಕೊಳ್ತಾನೆ. ಆವಾಗ ಯಾಕೋಬ ಅವನ ಜೊತೆ ಒಡಂಬಡಿ ಮಾಡ್ತಾನೆ, ನೋಡಿ ಮಾವ, ನನಗಾಗಿ ಈಗ ನಾನು ಹೋಗ್ತೇನೆ ನಮ್ಮ ಊರಿಗೆ, ನನ್ನ ಸಮಯ ಬಂದಿದೆ, ನನ್ನ ಕುರಿಗಳು ನನಗೆ ಈ ರೀತಿ ನಾನು ಮಾಡ್ತೇನೆ, ಇಷ್ಟು ವರ್ಷದ ಈ ರೀತಿ ಹುಟ್ಟಿದ ಕುರಿಗಳು ನನಗೆ, ಆ ರೀತಿ ಹುಟ್ಟಿದ ಕುರಿಗಳು ನಿನಗೆ ಅಂತ ಹೇಳಿಕೊಂಡು ಚುಕ್ಕೆಯಲ್ಲಿ ಅವನು ಹೇಳ್ತಾನೆ. ಆಯಿತು, ನೋ ಪ್ರಾಬ್ಲಮ್. ಆವಾಗ ದೇವರು ಯಾಕೋಬನಿಗೆ 21 ವರ್ಷ ಮಾಡಿದಂಥ ಎಲ್ಲ ಪ್ರಯಾಸದ ಫಲವನ್ನು ಒದಗಿಸಿಕೊಡ್ತಾನೆ. ಪ್ರಿಯನೇ, ನೀನು ದೇವರೊಟ್ಟಿಗಿರುವಾಗ ನೀನು ಕಳ್ಕೊಂಡಂಥ, ನೀನು ನಷ್ಟಪಡಿಸಿಕೊಂಡಂಥ ಅಥವಾ ನಿನಗೆ ಹಿಂದಿನ ಕಾಲದಲ್ಲಿ ಆದಂಥ ಎಲ್ಲ ಸಂಗತಿಯಿಂದ ದೇವರು ನಿನ್ನನ್ನು ತಪ್ಪಿಸಿ, ದೇವರೊಟ್ಟಿಗಿರುವಾಗ ದೇವರು ಅದನ್ನು ರೂಪಿಸಿ ನಿನಗೆ ಮತ್ತೊಮ್ಮೆ ವೃತ್ತಿ ಮಾರ್ಗದಲ್ಲಿ ನಡೆಸ್ತಾನೆ. ಹಾಗಂತೇಳಿ ಖಾಲಿ ಹಣ, ಆಸ್ತಿ, ಐಶ್ವರ್ಯ ಮಾತ್ರ ಅಲ್ಲ, ನಿನ್ನ ಶರೀರ, ನಿನ್ನ ಆತ್ಮಿಕ ಜೀವಿತ, ನಿನ್ನ ಸಮಾಧಾನ, ನಿನ್ನ ಪ್ರೀತಿ, ನಿನ್ನ ಕುಟುಂಬ. ನಿನಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೋಬನ ಜೀವಿತವನ್ನು ನೋಡಿಕೊಳ್ಳ್ರಿ. ಎಲ್ಲ ವಾಕ್ಯಗಳನ್ನು ತೆರೀಲಿಕ್ಕೆ ಹೋಗಲ್ಲ. ಯೋಬ ಅಂತ ಕೂಡಲೇ ನಿಮ್ಗೆ ಅರ್ಥ ಆಗಬೇಕು, ಯೋಬನ ಪುಸ್ತಕ ಓದಬೇಕು ನೀವು. ಅಲ್ಲಿ ಯೋಬನ ಜೀವಿತವನ್ನು ನೋಡುವಾಗ ನಿಮಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೋಬನ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸ್ತಾ ಇರುವಾಗ ಸೈತಾನ ಅವನ ವೈರಿ ಮೋಸದಿಂದ, ಒಂದು ಹೊಟ್ಟೆ ಕಿಚ್ಚಿನಿಂದ ಅಥವಾ ದೇವರಿಗೆ ವಿರೋಧ ನಿಂತು ಕೆಲಸವನ್ನು ಮಾಡಿ ಯೋಬನ ಎಲ್ಲ ಸರ್ವ ಐಶ್ವರ್ಯಗಳು ನಷ್ಟಪಡಿಸ್ತಾನೆ.
ಆದರೂ ಯೋಬನ ಮಕ್ಕಳು ನಾಶವಾಗ್ತಾರೆ, ಹೆಂಡತಿ ಬಿಟ್ಟು ಹೋಗ್ತಾರೆ, ಸ್ನೇಹಿತರು ಬಂದು ಚುಚ್ಚು ಮಾತುಗಳನ್ನು ಆಡ್ತಾ ಇರ್ತಾರೆ. ಅವನ ಶರೀರ ಅವನಿಗೆ ಸಹಾಯ ಮಾಡ್ತಾ ಇರುವುದಿಲ್ಲ. ಅವನ ಧೂಳಿನಲ್ಲಿ ಅಥವಾ ಆ ಒಂದು ಬೂದಿಯಲ್ಲಿ ಕೂತುಕೊಂಡು ಒಂದು ಕೋಲಿನಲ್ಲಿ ಹಿಡಿದುಕೊಂಡು ಮೈಯೆಲ್ಲ ಆ ಗುಳ್ಳೆಯೊಂದಿಗೆ ಅವನು ರೋಗದಲ್ಲಿ ದೇವರ ಮೊರೆ ಇಡ್ತಾ ಇರ್ತಾನೆ. ಆಗ ಎಲ್ಲರೂ ಬಂದರು, ಯೋಬ ನೀನು ಮಾಡಿ ಸರಿಯಲ್ಲ, ನೀನು ಹೀಗೆ, ನೀನು ಅದು, ನೀನು ಇದು, ಎಲ್ಲ ರೀತಿಯಲ್ಲಿ ಮಾತುಗಳು. ಅಲ್ಲಿ ಮಾತ್ರ ವಾಕ್ಯದಲ್ಲಿ ಬರೀ ಒಂದು ದೇವರಿಗೆ ಮಹಿಮೆ ಪಡಿಸೋ ರೀತಿಯಲ್ಲಿ ಇರಬಹುದು, ಆದರೆ ಹಿಂದುಗಡೆ ಮುಂದುಗಡೆ ಉಳಿದ ಸಮಯದಲ್ಲಿ ಮಾತನಾಡಿದ ಜನರು ಇರ್ತಾರಲ್ವ, ಅವ್ರು 3 ಜನ ಅಂತ ಹೇಳಲಿಕ್ಕಾಗಲ್ಲ, ಇಡೀ ಲೋಕವನ್ನು ನೋಡ್ತಾರೆ. ಆವಾಗ ಈಗ ನಾನು ಹೇಳುವಂಥದ್ದಿಷ್ಟೇ, ಬಟ್ ಆತನು ದೇವರನ್ನು ನಿರೀಕ್ಷಿಸಿಕೊಂಡವನಾಗಿರ್ತಾನೆ. ಆತನು ದೇವರನ್ನೇ, ಸ್ವಾಮಿ ನನಗೆ ಸಹಾಯ ನಿನ್ನಿಂದ ಉಂಟಾಗಲಿ, ನಾನು ಮೊರೆ ಇಡ್ತಾ ಇದ್ದೇನೆ, ನನ್ನ ತಲೆಯ ಬೊಕ್ಕಿದೆ, ಅದು ಪಾತಾಳದ ಕಡೆಗೆ ಹೋಗುವ ರೀತಿಯಲ್ಲಿದೆ, ಅದನ್ನು ತಪ್ಪಿಸಿ ನಿನ್ನ ಮಾರ್ಗದಲ್ಲಿ, ವೃದ್ಧಿ ಮಾರ್ಗದಲ್ಲಿ ನನ್ನನ್ನು ನಡೆಸು ಕೂಗಿಕೊಳ್ತಾನೆ. ತಂದೆ, ನನ್ನ ಜೀವಿತ ನಿನಗೆ ಒಪ್ಪಿಸಿಕೊಡುವವನಾಗಿದ್ದೇನೆ, ನೀನೇ ಸಹಾಯಕನು, ನನ್ನ ವಿಮೋಚಕನು, ನನ್ನ ಬಂಡೆಯು, ನನ್ನ ಸಮೃದ್ಧಿಯು, ನನ್ನ ಎಲ್ಲವೂ ನೀನೇ ಅಪ್ಪ. ನಿನ್ನ ಸಹಾಯಕ್ಕೆ ನಿನ್ನನ್ನೇ ನಾನು ಮೊರೆ ಇಡ್ತಾ ಇದ್ದೇನೆ. ಆ ಮೊರೆ ಪ್ರಿಯರೇ, ಆ ಪ್ರಾರ್ಥನೆ, ಆ ಕೂಗು ದೇವರಿಗೆ ಕೇಳಿದೆ. ಯೋಬನ ವಿಷಯದಲ್ಲಿ ದೇವರು ಮನಮರೆಗೆ ಆತನಿಗೆ ಹಿಂತಿರುಗಿ, ಆ 42ನೇ ಅಧ್ಯಾಯದಲ್ಲಿ ನೀನು ನೋಡಬೇಕು, ಅವನಿಗೆ ಎಲ್ಲವೂ ಹಿಂತಿರುಗಿ ಅದರ 2ರಷ್ಟು, ಮೊದಲಿಗಿಂತ 2ರಷ್ಟು ದೇವರು ಅವನಿಗೆ ವೃದ್ಧಿಯನ್ನು ಕೊಡ್ತಾನೆ. ಅದಕ್ಕೆ ದೇವರು ವೃದ್ಧಿ ಮಾರ್ಗದಲ್ಲಿ, ಆತನ ಮಾರ್ಗದಲ್ಲಿ ಕರೆಯುವಾಗ ನಾವು ಹೃದಯವನ್ನು ಬಿಚ್ಚಿ, ಸ್ವಾಮಿ ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ, ಸ್ವಾಮಿ ನಾನು ನಿನಗಾಗಿ ನನ್ನ ಜೀವಿತ ಸಮರ್ಪಿಸಿಕೊಡ್ತೇನೆ, ಸ್ವಾಮಿ ನನಗೆ ಸಾಕಾಯಿತು ಈ ಹಳೆಯ ಜೀವಿತ, ಈ ಪಾಪದ ಜೀವಿತ, ಮತ್ಸರದ ಜೀವಿತ, ಆ ಕೊಳಕು ಜೀವಿತ, ಸಿನಿಮಾ, TV, ಕ್ರಿಕೆಟು, ಸ್ಪೋರ್ಟ್ಸು, ಇದೆಲ್ಲ ಡ್ಯಾನ್ಸು, ಎಂಟರ್ಟೈನ್ಮೆಂಟ್, ಜೋಕುಗಳು ಸಾಕಾಯಿತು ಸ್ವಾಮಿ, ಇದರಿಂದ ನನಗೆ ತೃಪ್ತಿ ಸಿಗ್ತಾ ಇಲ್ಲ, ಸರಾಯಿ ಕುಡಿತ ತೃಪ್ತಿ ಸಿಗ್ತಾ ಇಲ್ಲ, ನನ್ನ ಶರೀರವು ನನಗೆ ಹಿಂಸಿಸ್ತಾ ಇದೆ, ನನ್ನ ಮನಸ್ಸು ನನಗೆ ಹಿಂಸಿಸ್ತಾ ಇದೆ. ಅಪ್ಪ ತಂದೆಯೇ, ಒಂದು ಸಮಾಧಾನ ಬೇಕು, ದೈವಿಕವಾದ ಸಮಾಧಾನ ಬೇಕು, ದೈವಿಕವಾದ ನಡೆಸುವಿಕೆ ಬೇಕು. ಡ್ಯಾಡಿ, ನನಗೆ ಸಹಾಯ ಮಾಡು. ನೀನು ದೇವರನ್ನು ಮೊರೆ ಇಡುವಾಗ ಕರ್ತನು ತಾನೇ ನಿನ್ನ ಸಹಾಯಕನಾಗಿ ನಿನ್ನನ್ನು ಬಿಡುಗಡೆ ಮಾಡ್ತಾನೆ, ಕರ್ತನು ತಾನೇ ನಿನ್ನ ಜೊತೆಗಾರನಾಗಿ ನಿನ್ನನ್ನು ನಡೆಸ್ತಾನೆ. ಪ್ರಿಯನೇ, ನೀನು ಆ ವೃದ್ಧಿ ಮಾರ್ಗದಲ್ಲಿ ಬರಬೇಕಂತಲೇ ಯೇಸು ಸ್ವಾಮಿ ತನ್ನ ಜೀವವನ್ನು ಕೊಟ್ಟನು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನಾನೇ ಅಂದರೆ ಆತನೇ ಒಬ್ಬನೇ, ಬೇರೆ ಯಾರೂ ಇಲ್ಲಂತ. ನಾನೇ ಐ ಆಮ್ ದ ಟ್ರೂ, ನಾನೇ ಆ ಒಂದು ಸತ್ಯನಾಗಿದ್ದೇನೆ, ನನ್ನಲ್ಲಿ ಬಂದ್ರಿ ಅಂಥೇಳಿ. ಆದರೆ ನಿನ್ನನ್ನು ಕರೆಯುವ ದೇವರಿಗೆ ಆ ಸ್ವರಕ್ಕೆ ನೀನು ಕಿವಿ ಕೊಡುವುದಾದರೆ ನಿನ್ನ ಸಮೃದ್ಧಿ ಮಾರ್ಗ ನೀನು ಓಪನ್ ಮಾಡಿದ ಹಾಗೆ ಇರ್ತದೆ. ನೀನು ಓಪನ್ ಮಾಡಿದ ಹಾಗೆ ಇವತ್ತಿನಿಂದ ಅದು ನೀನು ಓಪನ್ ಆಗ್ತದೆ. ಓಪನ್ ಅಂದರೆ ನಿತ್ಯ ಜೀವದ ಮಾರ್ಗ, ಸಮಾಧಾನದ ಮಾರ್ಗ, ವಾಕ್ಯದ ಮಾರ್ಗ. ನೀನು ಯಾಕೆ, ನಿನ್ನ ಪರ್ಪಸ್ ಏನು, ನಿನ್ನ ಉದ್ದೇಶ ಏನು, ಈ ಜೀವಿತ ಯಾತ್ರೆಯಲ್ಲಿ ಯಾಕೆ ನೀನು ಜೀವಿಸ್ತೀಯ, ಅದೆಲ್ಲವೂ ಓಪನ್ ಆಗ್ತದೆ. ಅದಕ್ಕೆ ನನ್ನ ಮಿಸ್ಸಸ್ ಹೇಳಿದರು, ಈಗ ನನಗೆ ಜ್ಞಾನ ಓಪನ್ ಆಗಿದೆ, ಭಾಳ ಸಂತೋಷ ಆಗ್ತದೆ, ಜ್ಞಾನವೇ ಎಲ್ಲದಕ್ಕೆ ಮೂಲ ಅಂತ ಹೇಳಿ. ಹೌದು ಪ್ರಿಯರೇ, ಆ ಜ್ಞಾನ, ಅದನ್ನು ನಿಮಗೆ ತಿಳುವಳಿಕೆಗೆ, ಅದು ನಿನ್ನ ಜ್ಞಾನಕ್ಕೆ ಬರಲಿಲ್ಲವಾದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನನ್ನ ಮಿಸ್ಸಸ್ಸಿಗೆ ಹೇಳಿದೆ ನಾನು, ದೇವರಿಗೆ ಸ್ತೋತ್ರವಾಗಲಿ, ನಿನಗೆ ಜ್ಞಾನ ಓಪನ್ ಆಗಿದೆಯಲ್ಲ. ಯಾಕೆಂದರೆ ಅವರವರ ತಿಳುವಳಿಕೆಗೆ ಬರಬೇಕು. ಮಾತನಾಡಿದ ಮಾತುಗಳು ಜೀವವಾಗಿಯೂ, ಶಕ್ತಿಯಾಗಿಯೂ, ಮಹಿಮೆಯಾಗಿಯೂ, ಪ್ರಭಾವವಾಗಿಯೂ, ಆರೋಗ್ಯವಾಗಿಯೂ, ಜಯವಾಗಿ ಹೊರಡಲ್ಪಡ್ತಾ ಇದೆ. ಆ ಕರ್ತನ ಮಾತುಗಳು ಸತ್ಯವಾದದ್ದು. ಅದಕ್ಕಾಗಿ ವೃದ್ಧಿ ಮಾರ್ಗಕ್ಕಾಗಿ ಇಲ್ಲಿ ವಚನ ಮತ್ತೊಮ್ಮೆ ನಿಮಗಾಗಿ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಇದೆಷ್ಟು ಸುಂದರ ವಚನ ಅಂದರೆ ಅದನ್ನು ಸವಿದ ಹಾಕಿ ಒಂದು ಏನು ಹೇಳ್ತಾನೆ, ಸಿಹಿ ಜೇನಿನಕ್ಕಿಂತಲೂ ಶ್ರೇಷ್ಠವಾಗಿದೆ. ಇಲ್ಲಿ ನೋಡಿ ಹೇಳ್ತಾ ಇದ್ದೇನೆ, ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿಯಾದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯನ್ನು ನಿನ್ನನ್ನು ನಡೆಯಿಸುವವನಾಗಿದ್ದೇನೆ. ನೀನು ನಡೆಯಬೇಕಾದ ಮಾರ್ಗವನ್ನು ಬೋಧಿಸ್ತಾನೆ ಮತ್ತು ಅದರಲ್ಲೇ ನಡೆಸ್ತಾನೆ. ನೀನು ನಡೆಯಬೇಕಾದ ಮಾರ್ಗವನ್ನು ಬೋಧಿಸ್ತಾನೆ, ನಡೆಸ್ತಾನೆ. ಇವತ್ತು ನಮ್ಮ ಸ್ವಂತ ಚಿತ್ತದಿಂದ ಹೋಗುವುದಲ್ಲ,
ನಮ್ಮ ಆಲೋಚನೆ ಅಂತ ಹೋಗುವುದಲ್ಲ, ದೇವರ ವಾಕ್ಯದಂತೆ, ದೇವರು ನಡೆಸುವ ಮಾರ್ಗದಂತೆ ನಾವು ನಡೆಯಬೇಕಾಗಿದೆ. ವಾಟ್ ಅ ಗಾಡ್. ಈಗ ಮುಂದೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಧರ್ಮೋಪದೇಶ ಕಾಂಡ ಅದರಲ್ಲಿ ನೋಡುವ 8ನೇ ಅಧ್ಯಾಯದಲ್ಲಿ ವಚನ 17-18 ವಚನವನ್ನು ಓದ್ತೇನೆ. ಈ ವಾಕ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡಿರಿ. ಈ ವಾಕ್ಯವು ನನ್ನ ಸಾಮರ್ಥ್ಯ, ನನ್ನ ಶಕ್ತಿಯಿಂದ ಇವತ್ತು ಬಹಳ ಜನರಿಗೆ ಉಂಟಿದು. ನಾನು ಶ್ರೀಮಂತನಾದೆ, ವೃದ್ಧಿಯಾದೆ, ಇದು ನನ್ನ ಬಲ, ನನ್ನ ಜ್ಞಾನ, ನನ್ನ ಪ್ರೀಚಿಂಗ್, ನನ್ನ ಸ್ವರ, ನನ್ನ ಟ್ಯಾಲೆಂಟ, ನನ್ನ ಮ್ಯೂಸಿಕ್. ನನ್ನ ಸಭೆಯಲ್ಲಿ ನನ್ನ ಮ್ಯೂಸಿಕ್ ಇಲ್ಲದಿದ್ರೆ ಆಗ್ತದ? ನಾನು ಪ್ರಸಂಗ ಮಾಡ್ತಿದ್ರೆ ಆಗ್ತದ? ನನ್ನ ನಿಮ್ಮ ಯಾರ ಬಲ ಅಲ್ಲ, ದೇವರಿಂದಲೇ ಉಂಟಾಯಿತು. ಅದು ಯೆಹೋವನಿಂದಲೇ ಉಂಟಾಯಿತು. ನನ್ನ ಸಭೆಯ ಸಮೃದ್ಧಿ, ನನ್ನ ಸೇವಕರ ಸಮೃದ್ಧಿ, ನನ್ನ ಕುಟುಂಬದ ಸಮೃದ್ಧಿ, ನನ್ನ ದೇವರ ಮಕ್ಕಳ ಸಮೃದ್ಧಿ, ಅದರ ವೃದ್ಧಿ ದೇವರಿಂದಲೇ ಉಂಟಾಯಿತು. ಆತ್ಮಗಳ ಸುಖಿ ದೇವರಿಂದ ಉಂಟಾಯಿತು. ದೀಕ್ಷಾ ಸ್ನಾನದ ವೃದ್ಧಿ ದೇವರಿಂದಲೂ ಉಂಟಾಯಿತು. ಜನರು ಪಾಪ ಪಶ್ಚಾತ್ತಾಪ ಪಡುವಂಥದ್ದು ದೇವರಿಂದ ಉಂಟಾಯಿತು. ನನ್ನ ಬಲ, ನಿಮ್ಮ ಬಲ, ನಮ್ಮ ಸಾಮರ್ಥ್ಯದಿಂದ ಅಲ್ಲ, ದೇವರಿಂದಲೇ ಉಂಟಾಯಿತು. ದೇವರಿಂದಲೇ ಉಂಟಾಯಿತು. ಇದು ದೇವರ ಹಸ್ತ. ಅದಕ್ಕೆ ದೇವರು ಹೇಳ್ತಾರೆ, ಇದನ್ನು ನೀವೆಲ್ಲ ಹಿಂಸ್ಕೊಂಡು ನನ್ನಿಂದ ಆಯಿತು. ಬಹಳ ಸರಿ ಇದ್ದಾರೆ. ನಾನು ನೋಡ್ತಿದ್ದೀನಿ, ಒಂದು ಕಡೆ ನಾನು ಹೋಗಿದ್ದೆ, ಒಂದೆರಡು ಎಕ್ಸಾಂಪಲ್ ಸಾವಿರಾರು ಕೊಡ್ಬೋದು ಇದಕ್ಕೆ. ಅದು ನಿಮಗೆ ಒಬ್ಬರ ಕುಟುಂಬಕ್ಕೆ ಅವ್ರ ಮನೇಲಿ ಹೋಗಲಿಕ್ಕೆ ಸಣ್ಣ ಒಂದು ಮನೆ, ನಿಂತ್ಕೊಳ್ಳಿಕ್ಕಾಗಲ್ಲ. ಅಲ್ಲಿ ಸೇವೆ ಮಾಡಕ್ಕೆ ಹೋಗಿದ್ದೆ ಸುಮಾರು ವರ್ಷಗಳ ಹಿಂದೆ, ಮತ್ತು ಹೋಗ್ತಾ ಇರ್ತೇನೆ. ಆದರೆ ದೇವರು ಅವರನ್ನು ಆಶೀರ್ವಾದ ಮಾಡಿ 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 ದೊಡ್ಡ ಮನೆಯನ್ನು ಕೊಟ್ಟರು. ಒಂದೆರಡಲ್ಲ, 3 ಅಂತಸ್ತಿನ ಮನೆ. ಈಗ ಸಾಲಿಡ್ ಜಾಗ. ಮೊದಲು ಅಲ್ಲಿ ಹೋಗಬೇಕಾದ್ರೆ ಎಂತ ಇಕ್ಕಟ್ಟು, ನಿಂತ್ಕೊಳ್ಬೇಕಾದ್ರೆ ಇಕ್ಕಟ್ಟು, ಸಾಮಾನು ಅಲ್ಲಲ್ಲೇ ರಾಶಿ. ಹಾಗಂತ ಹೇಳಿ ನಾನು ಕೆಟ್ಟದಾಗಿ ಅದು ಹೇಳ್ತಾ ಇಲ್ಲ. ಬಟ್ ಸಮಯ ಬರುವಾಗ ದೇವರು, ನಾನು ಹೇಳ್ತೀನಿ, ಈ ಸಮಯಗಳಿಗೆ ಸುಮಾರು ಆಗ್ಬೋದು, 5-6 ವರ್ಷ 10 ವರ್ಷ ಹಾಕಿರ್ಬೋದು. ಈ ಸಮಯಗಳು ದೇವರು ಸಮೃದ್ಧಿ. ಈಗ ಏನು ಸಮಸ್ಯೆ ಗೊತ್ತಾ ಸೇವಕರೇ? ಮನೆ ಬಿಟ್ಟು ಬರಲಿಕ್ಕೆ ಕಷ್ಟ ಆಗ್ತದೆ. ಸಭೆಗೆ ಸಂಡೆಗೆ ಎಲ್ಲರೂ ಬರಲಿಕ್ಕಾಗಲ್ಲ. ಅದಕ್ಕಾಗಿ ನಾನು ಮನೇಲಿ ಇರ್ತೇನೆ, ಮಕ್ಕಳನ್ನು ನಾನು ಏನು ಮಾಡ್ತಿದ್ದೇನೆ, ಪ್ರಾರ್ಥನೆಗೆ ಕಳಿಸ್ತೇನೆ. ಮಕ್ಕಳು ಮನೇಲಿರ್ತಾರೆ, ನಾವು ಬರ್ತೇವೆ. ನೋಡಿ, ಸಮೃದ್ಧಿ ಆದಮೇಲೆ ಈಗ ಎಲ್ಲಿ ಅವರ ಮನಸ್ಸು, ಎಲ್ಲಿ ಅವರ ಜ್ಞಾನ, ಅವರ ಧ್ಯಾನ, ಅವರ ಆಸ್ತಿ ಐಶ್ವರ್ಯದ ಮೇಲೆ ಹೋಯ್ತು. ಈಗ ಯಾಕೆ ಅಮ್ಮ, ಯಾಕೆ ಮಗನೇ, ಯಾಕೆ ಮಗಳೇ, ಮನೆ ಕಾಯ್ಲಿಕ್ಕೆ ಯಾರೂ ಇಲ್ಲಲ್ಲ. ಮನೆ ಕಾಯ್ಲಿಕ್ಕೆ ಈಗ ಸೆಕ್ಯೂರಿಟಿ ಬೇಕಾ? ದೇವರು ನಮ್ಮ ದೇವರು ನಿದ್ರಿಸುವುದಿಲ್ಲ, ತುಕ್ಕಾಡಿಸುವುದಿಲ್ಲ, ಕಾಯುವಾತನು. ಈಗ ಮೊದಲು ಎಲ್ಲ ಬಿಟ್ಟು ಓಡಿ ಬರ್ತಿದ್ರು, ಈಗ ಇಲ್ಲ. ಬಹಳ ಜನರು ನಾನು ಹೇಳ್ತೇನೆ, ಬಹಳ ಯೌವನಸ್ಥರು ಕೂಡ ಇದ್ದಾರೆ, ಯುವಕರು, ಯುವತಿಯರು. ವಾಟ್ಸಪ್ಪಲ್ಲಿ ನನಗೆ ಕೆಲವರು ಫೋನ್ ಮಾಡೋದು, ಇಸ್ರೇಲಿಗೆ ಹೋಗಬೇಕಿದೆ, ಇಸ್ರೇಲಿಗೆ ಹೋದರು, ನಂತರ ಇಲ್ಲ, ಆಯಿತಾ, ಬೇರೆ ವಿಷಯ. ಆದರೆ ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಫಾರಿನಲ್ಲಿ ಹೋಗಿದ್ರು, ಪ್ರಾರ್ಥನೆ ಬೇಕಾದಾಗ, ಅಯ್ಯೋ ಸೇವಕರೇ, ನಿಮ್ಮ ಪ್ರಾರ್ಥನೆಯಿಂದ ನಮಗೆ ಬಿಡುಗಡೆ ಆಯಿತು, ನೀವು ಹೀಗೆ ಮಾಡಿದ್ದು ಆಯಿತು, ಈಗ ನನಗೆ ಈ ರೀತಿ ಕಷ್ಟ ಬಂದಿದೆ, ನನಗೊಂದು ಅಲ್ಲ, ಇದೆಲ್ಲ ನಿಮ್ಮಂಥವ್ರು ಎಷ್ಟು ಜನ ಬರ್ತಾರೆ ನಮ್ಮ ಜೀವಿತದಲ್ಲಿ ನಿಮ್ಗೆ ಗೊತ್ತಿದೆಯಾ? ನೀವು ಈ ನಾಟಕೆಲ್ಲ ನಡೆಯಲ್ಲ. ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಂಡು ಬನ್ನಿರಿ, ಆಯಿತಾ? ಆದರೆ ಈಗ ಯಾಕೆ ಬಂದಿದ್ದಾರೆ ಗೊತ್ತೇ? ಇವರಿಗೆ ಮೊದಲು ಹೋಗಿದ್ದರು, ಈಗ ಸಮಸ್ಯೆ ಆಯಿತು. ಅಲ್ಲಿ ಹೋಗಿ ಒಳ್ಳೆ ಕೆಲಸ ಸಿಕ್ತು, ಸಂಬಳ, ಮತ್ತೆ ಯಾರು ನೆನಪಿಲ್ಲ, ದೇವರು ನೆನಪಿಲ್ಲ, ಸೇವಕರು ನೆನಪಿಲ್ಲ, ಸೇವೆಗಾಗಿ ಕೊಡುವುದು ನೆನಪಿಲ್ಲ, ಸೇವೆಯಲ್ಲಿ ಸೇವಕರು ಹೇಗಿದ್ದನ್ನು ಹೇಳುವುದು ನೆನಪಿಲ್ಲ, ಉಳಿದ ಎಂಥ ಸಂಗತಿಗಳು ನೆನಪಿಲ್ಲ. ದಶಮ ಕೊಡುವುದಾದರೆ ಕಾಣಿಕೆ ಕೊಡುವುದು. ದಶಮ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಿಮಗೆ ಫುಲ್ ಕೊಡಲಿಕ್ಕೆ ಆಗಲ್ಲ, ದೇವರು ಅದನ್ನಾದರೂ ಪಾಲಿಸಿರಿ. ಹೊಸ ಒಡಂಬಡಿಕೆ ನಿಯಮಕ್ಕೆ ಬಂದರೆ ಅದು ಭಯಂಕರ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಕೊಡುವಂಥ ಮಕ್ಕಳು, ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ಅದೂ ಇಲ್ಲ, ಇರಲಿ, ಏನೂ ಇಲ್ಲ. ಈಗ ಎಲ್ಲವೂ ಏನು ಮಾಡಿದ್ರು, ಬ್ಲಾಕ್ ಮಾಡಿಕೊಂಡ್ರು ಅವರು. ಆಶೀರ್ವಾದ ಬರುವುದನ್ನೆಲ್ಲ ತಡಿಸ್ಕೊಂಡು ಈಗ ಎಲ್ಲ ರೀತಿಯ ದೆವ್ವಗಳು, ಆಫೀಸ್ನಲ್ಲಿರುವಂಥ ಭೂತಗಳು, ಆಫೀಸ್ನಲ್ಲಿರುವಂತಹ ಆ ಕೇಡು ಮಾಡುವವರು, ಆ ಹುಳಗಳೆಲ್ಲ ಹುಟ್ಟಿಕೊಂಡವು.
ಯಾಕೆ? ಆಶೀರ್ವಾದ ಬರಬೇಕಾದ್ರೆ ದೇವ್ರ ವಚನ ಹೇಳ್ತಾರೆ, ನೀನು ನಿನಗೆ ಬರುವ ಆಶೀರ್ವಾದದಲ್ಲಿ ದೇವರ ರಾಜ್ಯಕ್ಕಾಗಿ ನೀನು ಕೊಡುವಾಗ ಹುಳಗಳನ್ನು, ನುಂಗುವ ಹುಳಗಳನ್ನು, ಉದುರುವ ಆ ಹಣ್ಣುಗಳನ್ನು ನಿಲ್ಲಿಸಿ ಸಮೃದ್ಧಿಯಾಗಿ ಪರಲೋಕದ ದ್ವಾರವನ್ನು ತೆರೆದು ನಿಮಗೆ ಕೊಡುವುದಿಲ್ಲವಂತ ದೇವರ ವಚನ. ಈಗ ಹಾಗಲ್ಲ, ಈಗ ಹುಳಗಳು ಬರಲಿಕ್ಕೆ ಶುರು, ರೋಗಗಳು ಬರಲಿಕ್ಕೆ ಶುರುವಾಯಿತು, ಸಮಸ್ಯೆಗಳು. ಯಾಕಂದರೆ ಇವರು ಕಟ್ಟು ಹಾಕಿಕೊಂಡಿದ್ದಾರೆ. ಅವರು ನಿಂತ ನೀರು ಎಂದಿಗೂ ಅದು ಯೋರ್ದನ್, ಅದು ಡೆಡ್ ಸಿ ಆಗಿರ್ತದೆ ಬಿಟ್ಟರೆ ಅದು ಹರಿಯುವ ನೀರು ಹಾಕಿರುವುದಿಲ್ಲ, ಅಲ್ಲಿ ಗಲಿಲಿ ಸಿ ಹಾಕುವುದಿಲ್ಲ, ಅಥವಾ ಹರಿಯುವ ನೀರು ಸಮುದ್ರ ಆಗುವುದಿಲ್ಲ. ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹರಿಯುವ ಹೊಳೆ, ದೊಡ್ಡ ಹೊಳೆ ಅಂತ ನಿಮ್ಮ ಸಮೃದ್ಧಿ ಸುಖ ಆಗುವುದಿಲ್ಲ. ಯಾಕೆಂದರೆ ಅದು ನೀನು ಡ್ಯಾಮ್ ಮಾಡಿ ಕಟ್ಟಿ ಹಾಕಿದ್ದೆ, ನಿನ್ನಗೆ ಅಲ್ಲಿ ಹುಳಗಳು ಉಂಟಾಗಿದೆ, ಅಲ್ಲಿ ಕೆಟ್ಟ ಸಂಗತಿಗಳು ಬಂದಿದೆ. ಅದಕ್ಕಾಗಿ ಎಲ್ಲಿ ನೀನು ಕಡಿಯಬೇಕು, ಎಲ್ಲಿ ಬಾಗಿಲು ಓಪನ್ ಮಾಡಬೇಕು ಅದನ್ನು ಓಪನ್ ಮಾಡು, ನಿನ್ನ ಆಶೀರ್ವಾದ ನಿನಗೆ ಹುಡುಕಿಕೊಂಡು ಬರ್ತದೆ. ಪ್ರಿಯನೇ, ಇದು ನಿಮಗೆ ಸ್ಪಷ್ಟವಾಗಿ, ಇದರಲ್ಲಿ ಯಾವ ಗೇಮು ಇಲ್ಲ. ನಿನಗೂ ಒಂದೇ ವಾಕ್ಯ, ನನಗೂ ಕೂಡ. ನಾನು ಕೂಡ ನಿನ್ನ ಹಾಗೆ ಕೊಡಬೇಕು, ನಿನ್ನ ಹಾಗೆ ಒಳ್ಳೆಯದನ್ನು ಕೊಡಬೇಕು, ಒಳ್ಳೆಯದನ್ನು ಮಾಡಬೇಕು. ಬೇರೆ ಸೇವಕರಿಗೂ ಸೇವೆಗೂ ಉಳಿದ ಸಂಗತಿಗೂ ನಾನು ಕೂಡ ಹಾಗೆಯೇ ಒಳ್ಳೆಯದನ್ನು ಮಾಡಿದರೆ ನನಗೆ ಒಳ್ಳೆಯದಾಗ್ತದೆ. ನಿನಗೊಬ್ಬನಿಗೆ ವಾಕ್ಯ ಹೇಳಿದ್ದಲ್ಲ ಇದು ನನಗೆ ಕೂಡ ನಾನು ಹೇಳಿಕೊಂಡ ವಾಕ್ಯ. ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಸಲ ಅಂದ್ಕೊಳ್ಳಿ, ಸೇವಕರು ಕೊಡಿ ಅಂತ ಹೇಳ್ಬೋದು, ದಶಮ ಬಾಳೆ ಆಶೀರ್ವಾದ ಬಿತ್ತಿರಿ ಅಂಥೇಳಿ ಇವರು ಹೇಳ್ತಾ ಇರ್ತಾರೆ. ಇವರು ಹೇಳ್ತಾರಲ್ಲ, ಇವರು ಕೂಡ ಮಾಡಬೇಕು. ನಾನು ಮಾಡಿದರೆ ಇದನ್ನು ಮಾತನಾಡಲಿಕ್ಕಾಗ್ತದೆ, ನಾನು ಮಾಡದಿದ್ದರೆ ನನಗೂ ಕೂಡ ಹುಳಗಳು ತಿಂತವೆ. ಡೇಂಜರಸ್ ಇದು. ಇಲ್ಲಿ ಏನು ತಾರತಮ್ಯ ಇಲ್ಲ. ದೇವರ ಮುಂದೆ ತಕ್ಕಡಿ ಸಮವಾಗಿರಬೇಕು. ನಿನ್ನ ತಕ್ಕಡಿ ನಿನ್ನ ವೆಯ್ಟ್ ಕಡಿಮೆ ಅಂತ ತೋರಲು ಬಂದರೆ ಏನು ಪ್ರಯೋಜನ? ದೇವರ ದಾನಿಯೇಲ ಪ್ರವಾದಿ ಪುಸ್ತಕದಲ್ಲಿ ನಿನ್ನ ತೂಕವು ಕಡಿಮೆಯಾಗಿ ಕಾಣಲು ಬಂದಿದೆ. ಅರಸನೇ, ನೀನು ತೂಕ ಮೆನೆ ತೆಕ್ಕೇಲ್ ಅಂತ ಹೇಳ್ಕೊಂಡು ಅಲ್ಲಿ ನಿನ್ನ ತೂಕವು ಕಡಿಮೆ, ನಿನ್ನ ಆಲೋಚನೆ ಕಡಿಮೆ. ನೀನು ದೇವರ ಆಲಯದಲ್ಲಿ, ದೇವರ ಪಾತ್ರೆಯಲ್ಲಿ, ದೇವರು ಪರಿಶುದ್ಧ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕುಡಿದಿದ್ದೀನಿ, ನೀನು ಕಡಿಮೆ ಅಂತ ಕಾಣಲ್ಪಟ್ಟಿದೆ. ಪ್ರಿಯನೇ, ನಾನು ಹೇಳುವ ವಾಕ್ಯನ ಅರ್ಥ ಮಾಡ್ಕೊಳ್ಳು. ದೇವರ ದೃಷ್ಟಿಯಲ್ಲಿ ಕಡಿಮೆಯಾಗಿ ಕಾಣಲ್ಪಡಬೇಡ್ರಿ. ಸಮೃದ್ಧಿ ಅಥವಾ ಆಶೀರ್ವಾದ ನಿನಗೆ ಜಯ ಕೊಟ್ಟ, ನಿನಗೆ ಆರೋಗ್ಯ ಕೊಟ್ಟ, ನಿನಗೆ ಒಳ್ಳೆ ಕೆಲಸ ಕೊಟ್ಟ, ಒಳ್ಳೆ ಕುಟುಂಬ, ಒಳ್ಳೆ ಹೆಂಡತಿ, ಮಕ್ಕಳು ಕೊಟ್ಟ ದೇವರನ್ನು ಎಂದಿಗೆ ಮರೆಯಬಾರದು. ನಿನಗಿರುವ ಎಲ್ಲ ಸುಖ ಸಮಾಧಾನಗಳಲ್ಲಿ, ಎಲ್ಲ ಐಶ್ವರ್ಯಗಳಲ್ಲಿ ಅದನ್ನೆಲ್ಲ ಬದಿಗಿಟ್ಟು ದೇವರೊಬ್ಬನೇ ನಿನ್ನ ಐಶ್ವರ್ಯ. ಯೇಸು ಸ್ವಾಮಿ ಮಾತ್ರ ನಿನ್ನ ಎಲ್ಲವೂ. ನಿನಗೊಬ್ಬನೇ, ನಿನ್ನ ಆರಾಧಿಸುವ ದೇವರು ಒಬ್ಬನೇ. ಆತನು ಏನು ಹೇಳ್ತಾನೆ ಅದನ್ನು ಮಾಡು. ಆತನ ಮಾರ್ಗಕ್ಕಲ್ಲಿ, ಆತನ ಸೂಚನೆಯಲ್ಲಿ, ಆತನಿಗೆ ಮಹಿಮೆ ಪಡಿಸುವುದರಲ್ಲಿ, ಆತನ ಸಾಕ್ಷಿ ಇಡೀ ವಿಶ್ವದಲ್ಲಿ ಸಾರುವುದರಲ್ಲಿ ನೀನು ಒಬ್ಬ ಆಯುಧವಾಗಿ, ಒಬ್ಬ ಮಗನಾಗಿ, ದಾಸನಾಗಿ ನೀನು ದೇವರ ರಾಜ್ಯದಲ್ಲಿ ಪ್ರಕಾಶಿಸು. ಆ ಸೇವೆಗಾಗಿ ನಿನ್ನನ್ನು ಕರೆಯುತ್ತೇನೆ. ಇದನ್ನು ನಿಮಗೆ ಯಾಕೆ ವಿವರಿಸಿ ಹೇಳ್ತಾ ಇದ್ದಾನೆ? ಕೆಲವೊಂದು ಭಾಗದಲ್ಲಿ ನಾವು ಬಿದ್ದು ಹೋಗ್ತೇವೆ. ಸರಿಪಡಿಸ್ಕೊಳ್ರಿ, ಕ್ರಮಪಡಿಸ್ಕೊಳ್ರಿ. ನಿಮ್ಗೆ ನಾನು ಹೇಳಿದ್ದಿಷ್ಟೇ, ದೇವರು ದೊಡ್ಡ ಸಹಾಯಕನಾಗಿದ್ದಾನೆ. ಇಲ್ಲಿ ಮುಂದೆ ಹೇಳ್ತಾರೆ, ಈ ವಾಕ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದ ಆಯ್ತು ಎಂದು ಹೇಳಿ ನಮಗುಂಟಾಯ್ತೊಂದು ಅಂದುಕೊಂಡಿರಿ. ಆದ್ದರಿಂದ ನಿಮ್ಮ ದೇವರ ದೇಹವನ್ನು ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಇದೆಲ್ಲವೂ ಮುಂದೆ ಹೇಳ್ತೇನೆ. ಇಲ್ಲಿ ಮುಂದೆ ಏನು ಹೇಳ್ತೇನೆ? ನೀವು ನಿಮ್ಮ ದೇವರಾದ ಯೆಹೋವನನ್ನು ಮರೆತು ಇತರ ದೇವರುಗಳನ್ನು ಅವಲಂಬಿಸಿ ಪೂಜಿಸಿದರೆ ನೀವು ತಪ್ಪದೆ ನಾಶವಾಗಿ ಹೋಗುವಿರೆಂದು ನಿಮ್ಮನ್ನು ಈಗ ಖಂಡಿತವಾಗಿ ಎಚ್ಚರಿಸುತ್ತೇನೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದರೆ ಆತನಿಂದ ನಿಮ್ಮ ಎದುರಾಗಿ ನಾಶವಾಗಿ ಹೋಗುವ ಜನಾಂಗಗಳಂತೆ ನೀವು ನಾಶವಾಗಿ ಹೋಗುವಿರಿ. ಎಲ್ಲ ಬಂದ್ರ ಮೇಲೆ ದೇವರು ನೀವು ಮೂರ್ತಿ ಅದೆಲ್ಲ ಮಾಡ್ಕೊಳ್ಳೋದಲ್ಲ, ನನಗೆ ನಂಬಿಕೆನೆ. ಅದು ನಿಮ್ಮ ಮನೆ ಮೂರ್ತಿ ಆಯಿತು, ಈಗ ನಿಮ್ಮ ಅಹಂಕಾರ ಮೂರ್ತಿ ಆಯಿತು, ನಿಮ್ಮ ಕೆಲಸ ಮೂರ್ತಿ ಆಯಿತು, ನಿಮ್ಮ ಆಸೆಗಳು ಮೂರ್ತಿ ಆಯಿತು, ಅಥವಾ ಬೇರೆ ಸಂಗತಿಗಳು. ಅದಕ್ಕೆ ದೇವರು ಹೇಳ್ತಾನೆ, ಇದು ಆಗತ್ತಂತೆ, ಬಿ ಕೇರ್ಫುಲ್. ಇದಾಗದ ಇಲ್ಲಿ ವೆರಿ ಇಂಪಾರ್ಟೆಂಟ್. ಈ ಥರ ದೇವರುಗಳು ಅಂದರೆ ಕೂಡಲೇ ಖಾಲಿ ಲೋಕದ ಅನ್ಯ ಜನರು ಆಚರಿಸುವ ಅಥವಾ ಲೋಕದಲ್ಲಿರುವ ದೇವತೆಗಳು ಅಂತ ಅಲ್ಲ. ಈ ಥರದಂದರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ದೇವರು ನಾವೇ ಹುಟ್ಟಿಸ್ತೇವೆ. ಕೆಲವು ಚಿನ್ನಾಭರಣಗಳು ಹಾಕುವುದಿಲ್ಲ, ನೋ ಪ್ರಾಬ್ಲಮ್, ಗುಡ್. ಅವರಿಗೆ ಆ ದೇವರಿಗಾಗಿ ನಿಂತವರು. ಆದರೆ ಅವರ ಒಳಗೆ ಮನೆ, ಕಾರು, ಆಸ್ತಿ, ಬಂಗಲೆ, ಮಕ್ಕಳು,
ಅವರ ಐಶ್ವರ್ಯ ಅದರ ಮೇಲೆ. ಇನ್ನು ಕೆಲವರು ಖಾಲಿ ಸಭೆ, ದೇವರಲ್ಲ, ಯೇಸು ಇರುವುದಿಲ್ಲ, ಆತ್ಮಗಳು ಮಾತ್ರ ಅವರಿಗೆ ದೇವರು. ಆ ರೀತಿ ತಪ್ಪಿ ಹೋಗಬಾರ್ದು. ನಮ್ಮ ಅದಕ್ಕೆ ದೇವರು ಹೇಳ್ತಾನೆ, ಆದಾದರೆ ನೀವು ನಿಮ್ಮ ದೇವರ ಯೆಹೋವನು ತಾನು ನಿಮ್ಮ ಪಿತೃಗಳ ಪ್ರಮಾಣವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಸೌಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಇದು ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿಯಿಂದಲ್ಲ, ದೇವರಿಂದಲೇ. ಈಗ ನಿಮಗೆ ನಾನು ಹೇಳ್ತೇನೆ, ವೃದ್ಧಿ ಮಾರ್ಗವು ದೇವರಲ್ಲಿ ಇದೆ. ಆ ವೃದ್ಧಿ ಮಾರ್ಗಕ್ಕಾಗಿ ನೀವು ಬರಬೇಕು. ಯೇಸು ಸ್ವಾಮಿ ಒಂದು ಮಾರ್ಗವನ್ನು ಇಟ್ಟಿದ್ದಾನೆ, ಅದು ಪರಲೋಕದ ಮಾರ್ಗ. ಅಲ್ಲಿ ಕತ್ತಲಿಲ್ಲ, ಅಲ್ಲಿ ಕೇಡುತನ ಇಲ್ಲ, ಅಲ್ಲಿ ರೋಗ ಇಲ್ಲ, ಅಲ್ಲಿ ಮರಣ ಇಲ್ಲ, ಅಲ್ಲಿ ಸಮಸ್ಯೆ ಇಲ್ಲ, ಅಲ್ಲಿ ಕಠಿಣತೆ ಇಲ್ಲ, ಅಲ್ಲಿ ನಿತ್ಯವೂ ಸೌಭಾಗ್ಯ, ಅಲ್ಲಿ ಆರಾಧನೆ, ಸ್ತುತಿ, ಸ್ತೋತ್ರ, ಅಲ್ಲಿ ಬಂಗಾರ ಬೀದಿಯಲ್ಲಿ ಕುಣಿಯುತ್ತ ನಲಿಯುವೆನಾ, ದೈವ ಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನಾ, ನನ್ನಯ ನೀತಿಯ ರಾಜನ ಮಹಿಮೆಯ ಮುಖವನ್ನು ಕಾಣುವೆನಾ, ನನ್ನಯ ನೀತಿಯ ರಾಜನ ಮಹಿಮೆಯ ಮುಖವನ್ನು ಕಾಣುವೆನಾ. ಆನಂದವೇ, ಆಶ್ಚರ್ಯವೇ, ಆನಂದವೇ, ಪರಮಾನಂದವೇ, ಅತಿಶಯವೇ, ಅಭಿಷೇಕವೇ, ಆನಂದವೇ, ಪರಮಾನಂದವೇ. ಈ ಹಾಡುನಂತೆ ಅಂತಹ ಆನಂದ ಸಮೃದ್ಧಿಗಳ ದೇಶಕ್ಕಾಗಿ ದೇವರು ವೃದ್ಧಿ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಕರೀತಾ ಇದ್ದಾನೆ. ಆರ್ ಯು ರೆಡಿ? ನೀನು ಸಿದ್ಧನಾಗಿದ್ದೀಯಾ? ಬಿಟ್ಟು ಬಿಡು, ಪಾಪ ಬಿಟ್ಟು ಬಿಡು, ಲೋಕ ಬಿಟ್ಟು ಬಿಡು, ಸೈತಾನ ಸಮಾಜವನ್ನು ಬಿಟ್ಟು ಬಿಡು, ಕೆಟ್ಟತನವನ್ನು ಬಿಟ್ಟು ಬಿಡು, ಸಿಟ್ಟು, ಅಹಂಕಾರ, ಮೋಸರದ ಪಾಪದ ಕೃತ್ಯಗಳು. ವಾಕ್ಯವನ್ನು ಓದು, ಪ್ರಾರ್ಥನೆ ಮಾಡು, ನೀತಿಯ ಮಾರ್ಗದಲ್ಲಿ ಬಾ. ನಿಜವಾಗಿ ಹೇಳ್ತೇನೆ, ದೇವರು ದಿನ ನಿನ್ನನ್ನು ಹೊತ್ತು ನಡೆಸಿ ವೃದ್ಧಿ ಮಾರ್ಗಕ್ಕೆ ನಡೆಸ್ತಾನೆ. ನೀನು ಎಂದಿಗೂ ಐಗುಪ್ತ್ಯವನ್ನು ನೋಡುವುದೇ ಇಲ್ಲ, ನೀ ಕಾಣುವ ಐಗುಪ್ತ್ಯವನ್ನು ಇನ್ನು ಮುಂದೆ ನೀನು ನೋಡುವುದೇ ಇಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಶುಭವಾಗಿ ನಡೆಸಲಿ. ಪ್ರಾರ್ಥಿಸುವ. ತಂದೆ, ನಿನಗೆ ಸ್ತೋತ್ರವಾಗಲಿ. ವೃದ್ಧಿ ಮಾರ್ಗವನ್ನು ನೀನು ನಮಗೆ ತೋರಿಸಿದ್ದಿ, ಆ ಮಾರ್ಗದಲ್ಲಿ ನಾನು ಬಂದಿದ್ದೇನೆ, ನಾವೆಲ್ಲರೂ ಬಂದಿದ್ದೇವೆ. ಸಹಾಯ ಮಾಡು. ಸಹಾಯ ಬೇಕು. ನಮ್ಮಿಂದ ಆಗುವುದಿಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯ. ಯಾವುದೇ ಹೆಮ್ಮೆಯಿಂದಲ್ಲ, ಯಾವುದೇ ಕರ್ತನೆ ಐಶ್ವರ್ಯ, ಆಸ್ತಿ ಅಥವಾ ಒಣ ಹೆಮ್ಮೆಯಿಂದ ಕೊಚ್ಚಿಕೊಳ್ಳದಂತೆ ಕರ್ತನೆ ನೀನು ನಮ್ಮನ್ನು ನಿನ್ನ ಸಮತಟ್ಟಾದ ಮಾರ್ಗದಲ್ಲಿ ನಡೆಸು. ಕೇಳಿದ ಜನರಿಗೆ ಶುಭವಾಗಲಿ, ಆರೋಗ್ಯ, ಬಲ, ಜ್ಞಾನವನ್ನು ಕೊಟ್ಟು ನಡೆಸು. ಅವರಿಗೆ ಸಮೃದ್ಧಿ ಏನಂತ ತಿಳಿದು ಬರಲಿ. ಯೇಸುವಿನಲ್ಲಿ ಆ ಜಯ, ಆ ಸಮಾಧಾನ, ಆ ಪ್ರೀತಿ, ಆ ನೆಮ್ಮದಿ, ಆ ಚೈತನ್ಯ ಅದು ತಿಳಿದುಕೊಳ್ಳುವಂತೆ ವಾಕ್ಯದ ಪ್ರಕಟಣೆ, ಆ ಜ್ಞಾನ, ಆ ಒಂದು ಕರ್ತನೆ ಜೀವದ ಬುಕ್ಕೆ ಅವರಲ್ಲಿ ಕಾಣಲ್ಪಡುವಂತೆ ಯೇಸುವಿನ ನಾಮದಲ್ಲಿ ಸಹಾಯ ಮಾಡು. ಅಪ್ಪ, ನಮ್ಮಿಂದ ಅಲ್ಲ ಸ್ವಾಮಿ, ನಿನ್ನಿಂದಲೇ ಎಲ್ಲ ಉಂಟಾಯಿತು, ಕರ್ತನಿಂದಲೂ ಉಂಟಾಯಿತು. ಆ ಜಯದಲ್ಲಿ ನಾವು ಭಾಗಿಗಳಾಗಿದ್ದೇವೆ. ಆ ಭಾಗದಲ್ಲಿ ನಾವು ಸಂತೋಷ ಪಡುವಂತೆ ಸಹಾಯ ಮಾಡು. ಯಾವುದೇ ಅಹಂಕಾರ, ಒಣಹೆಮ್ಮೆ ಯಾವುದೇ ನಮ್ಮಲ್ಲಿ ಬರದಂತೆ ತಪ್ಪಿಸಿ ನಿನ್ನ ಮಾರ್ಗದಲ್ಲಿ ನಡೆಸು. ಕೇಳುವ ಜನರು ಮತ್ತೊಮ್ಮೆ ಮಗದನಿ ಸಂದೇಶವನ್ನು ಕೇಳಿ ಆಶೀರ್ವಾದ ಹೊಂದಿಕೊಳ್ಳುವಂತೆ ನಮ್ಮಲ್ಲಿ ಬೇಡಲಿಕ್ಕೆಲ್ಲ ಪ್ರತಿಯೊಬ್ಬರನ್ನು ನಾನು ನೋಡ್ತಾ ಇದ್ದೇನೆ. ಅವರು ಸಹಾಯ ಮಾಡು. ಅವರಿಗೆ ಬೇಕಾದ ಎಲ್ಲವನ್ನು ಕೊಟ್ಟು ನಡೆಸು. ಅಷ್ಟೇ ಅಲ್ಲ, ಈ ಮಾರ್ಗದಲ್ಲಿ ನಿತ್ಯವೂ ಜಯ ಹೊಂದುತ್ತಾ ಮುಂದೆ ಹೋಗುವಂತೆ, ಕಷ್ಟ, ಹಿಂಸೆ, ಸಂಕಟಗಳ ಮಧ್ಯೆ ಜಯ ಹೊಂದುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿತೀನಿ ಜೀವಳ ತಂದೆಯೇ, ಆಮೇನ್. ಪ್ರೇಸ್ ಗಾಡ್.